ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಮುಂಜಾನೆ ಸಮಯ ಹೇಗಿದೆ? ಪ್ರತಿದಿನವೂ ಆತನ ಕೃಪೆ ಹೊಸದಾಗಿ ಇದೆಯಂತೆ. ಪ್ರತಿದಿನ ಬೇಕಾದ ಕೃಪೆಗಳನ್ನು ದೇವರು ಕೊಟ್ಟು ಆ ದಿನವನ್ನು ದಾಟಿ ಹೋಗುವಂತೆ ದೇವರು ಸಹಾಯ ಮಾಡುತ್ತಾರೆ. ಅದಕ್ಕೆ ನಾವು ಯೇಸುವಿನೊಂದಿಗೆ ನಡೆಯಬೇಕು. ಈ ಕಾಲ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಇದು ಕಡೆಗಾಲ. ಯೇಸುಕ್ರಿಸ್ತನ ಬರೋಣವು, ಲೋಕದ ಅಂತ್ಯವು ಬಹಳ ಸಮೀಪವಾಗಿದೆ. ಅದಕ್ಕೆ ಸೂಚನೆ ಏನೆಂಬುದಾಗಿ ಯೇಸುಕ್ರಿಸ್ತನು ಹೇಳುವಾಗ, ಅನೇಕ ಸ್ಥಳಗಳಲ್ಲಿ ಮಹಾ ಭೂಕಂಪಗಳು ಉಂಟಾಗಲಿವೆ, ಅಂಟು ರೋಗಗಳು ಬರುತ್ತವೆ, ಯುದ್ಧಗಳು ನಡೆಯುತ್ತವೆ, ಬರ ಉಂಟಾಗುತ್ತದೆ. ಇದೆಲ್ಲ ಮುಖ್ಯವಾದಂಥ ಸೂಚನೆಗಳು ಎಂಬುದಾಗಿ ಯೇಸುಕ್ರಿಸ್ತನು ಹೇಳಿದನು. ಅದರಲ್ಲಿ ನೋಡಿರೆ, ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಎಂಬಂಥ ಅಂಟು ರೋಗ ಲೋಕದೆಲ್ಲೆಡೆಯೂ ಕೂಡ ಬಾಧೆಯನ್ನು ಉಂಟು ಮಾಡಿತು. ಈಗ ನೋಡುವಾಗ ವಿಶ್ವ ಮಟ್ಟದಲ್ಲಿ ಯುದ್ಧ ಆರಂಭವಾಗಿದೆ. ಅನೇಕ ದೇಶಗಳು ಯುದ್ಧದಲ್ಲಿ ತೊಡಗಿಕೊಳ್ಳುತ್ತಾ ಇವೆ. ಲೋಕದ ಎಲ್ಲೆಡೆಯೂ ಯುದ್ಧದ ನಿಮಿತ್ತ ಆರ್ಥಿಕ ಸಂಕಷ್ಟಗಳು ಉಂಟಾಗುತ್ತಾ ಇರುವುದನ್ನು ನಾವು ಕಣ್ಣಾರೆ ಕಾಣುತ್ತಾ ಇದ್ದೇವೆ. ಅದೇ ರೀತಿಯಾಗಿ ಒಂದು ದೊಡ್ಡ ಬರ ವಿಶ್ವ ಮಟ್ಟದಲ್ಲಿ ಬಾಧೆಯನ್ನು ಉಂಟು ಮಾಡುವ ರೀತಿಯಲ್ಲಿ ಪರಿಸ್ಥಿತಿಗಳು ಕಾಣುತ್ತಾ ಇವೆ. ಯೇಸು ಹೇಳಿದ ಮಾತಿನಂತೆ ಅದು ಬರುತ್ತದೆ. ಬರ ಎಲ್ಲ ಬಂದರೆ ಏನ್ ಮಾಡುವುದು ಎಂಬುದಾಗಿ ಅಂದುಕೊಳ್ಳುತ್ತೀರಾ? ದೇವರು ಮಾತು ಕೊಟ್ಟಿದ್ದಾರೆ. ಕೀರ್ತನೆಗಳು 33:19 ವಾಕ್ಯದಲ್ಲಿ, ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ಬರಗಾಲದಲ್ಲಿಯೂ ನಿಮ್ಮ ಪ್ರಾಣವನ್ನು ಮರಣದಿಂದ ತಪ್ಪಿಸಿ ನಿಮ್ಮನ್ನು ಕಾಪಾಡಿ ನಡೆಸುವಂತೆ ದೇವರ ಕಣ್ಣುಗಳು ನಿಮ್ಮನ್ನು ದೃಷ್ಟಿಸುತ್ತಾ ಇದೆ. ಅವರು ಯಾರೆಂದು ಕೇಳಿದರೆ ನೀತಿವಂತರು. ಒಬ್ಬ ವ್ಯಕ್ತಿಯು ನೀತಿವಂತನಾಗಿ ಬಾಳಲು ತನ್ನನ್ನು ಅರ್ಪಿಸಿ ದೇವರೊಂದಿಗೆ ನಡೆಯುವುದಾದರೆ, ನಮ್ಮ ಸುತ್ತಲೂ ಬರಗಳು ಬಂದರೂ ದೇವರು ನಿಮ್ಮನ್ನು ಕಾಪಾಡಿ ಪೋಷಿಸಿ ನಡೆಸುತ್ತಾರೆ. ಇದುವೇ ವಾಗ್ದಾನ. ಸತ್ಯವೇದದಲ್ಲಿ ನೋಡಿರೆ, ಇಸ್ರೇಲ್ ದೇಶದಲ್ಲಿ ದೊಡ್ಡ ಬರ ಉಂಟಾಯಿತು. ಒಂದು ದೊಡ್ಡ ಬರಗಾಲ. ಕರ್ತನು ಹೇಳಿದಂತೆ ಎಲಿಯನ ಕಾಲದಲ್ಲಿ ಬರ ಬಂದಿತು. ಒಬ್ಬಳು ಬಡ ವಿಧವೆ, ನಮಗೆ ಈ ಬರದಲ್ಲಿ ಇನ್ನು ಜೀವಿಸುವುದಕ್ಕೆ ಆಗುವುದಿಲ್ಲ, ಇನ್ನು ಸ್ವಲ್ಪ ಹಿಟ್ಟು ಸ್ವಲ್ಪ ಎಣ್ಣೆ ಮಾತ್ರ ಇದೆ, ಅದರಿಂದ ರೊಟ್ಟಿಯನ್ನು ಮಾಡಿ ತಿಂದು ಸಾಯಬೇಕಷ್ಟೇ ಎಂಬುದಾಗಿ ನಂಬಿಕೆ ಕಳಕೊಂಡ ಅವಸ್ಥೆಯಲ್ಲಿ ಇದ್ದಳು. ದೇವರು ಆ ವಿಧವೆಗೆ ಸಹಾಯ ಮಾಡುವಂತೆ ಪ್ರವಾದಿಯನ್ನು ಕಳುಹಿಸಿ ಬರಗಾಲ ಪೂರ್ತಿಯೂ ದೇವರು ಪೋಷಿಸಿ ಕಾಪಾಡಿದರು ಎಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತೇವೆ. ಬರಗಾಲದಲ್ಲಿ ದೇವರ ಸೇವಕನಾಗಿದ್ದ ಎಲಿಯನನ್ನು ಪೋಷಿಸಲು ದೇವರು ಕಾಗೆಗಳನ್ನು ಕಳುಹಿಸಿದರು. ಒಬ್ಬಳು ವಿಧವೆಯ ಮೂಲಕ ಪೋಷಿಸಿದರು. ಅಷ್ಟೇ ಅಲ್ಲದೆ ದೇವದೂತನನ್ನೇ ಕಳುಹಿಸಿಕೊಟ್ಟು ಅವನನ್ನು ಪೋಷಿಸಿ ಕಾಪಾಡಿದರು. ಹಾಗಾದರೆ ಬರಗಾಲದಲ್ಲೂ ನಮ್ಮನ್ನು ಕಾಪಾಡಲು ದೇವರಿಂದ ಸಾಧ್ಯ. ಆದ್ದರಿಂದ ಈ ರೀತಿ ಬರಗಳು ಬಾಧೆಗಳೆಲ್ಲ ಬರುವಾಗ ಸೋತು ಹೋಗಬೇಡಿ, ಭಯಪಡಬೇಡಿರಿ. ಕಡೆಗಾಲ ಈ ರೀತಿಯಾಗಿಯೇ ಇರುತ್ತದೆ. ಈ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕಾಪಾಡಲು, ಪರಾಂಬರಿಸಲು, ನಮ್ಮನ್ನು ಪೋಷಿಸಿ ಕಾಪಾಡಲು ಯೇಸು ನಮ್ಮ ಸಂಗಡ ಇದ್ದಾನೆ. ಆ ನಂಬಿಕೆಯನ್ನು ಬಿಟ್ಟು ಬಿಡಬೇಡಿರಿ. ಈಗಲೂ ನಮ್ಮ ಜೀವಿತದಲ್ಲಿ ಬರದ ಅವಸ್ಥೆಯೇ. ಒಂದು ಕಡೆ ಆರ್ಥಿಕ ಸಮಸ್ಯೆ, ಸಾಲಭಾರ, ಅವಶ್ಯಕತೆಗಳಿಗೇನು ಮಾಡುವುದೋ ತಿಳಿಯುತ್ತಿಲ್ಲ, ಬರದಿಂದ ಬಾಧಿಸಲ್ಪಟ್ಟಂತೆಯೇ ಇದೆ. ಎಲ್ಲ ಇದ್ದರೂ ಕೂಡ ಏನು ಇಲ್ಲದ ಹಾಗೆಯೇ ಇದೆ. ಆ ರೀತಿಯಾಗಿ ನೀವು ಕಷ್ಟಪಡುತ್ತಾ ಇದ್ದೀರಾ? ದೇವರು ಹೇಳುತ್ತಾರೆ, ನನ್ನ ಮಗನೇ, ಮಗಳೇ, ಈ ನಿನ್ನ ಬಹಳ ಇಕ್ಕಟ್ಟಿನ ಬರಗಾಲದ ಅವಸ್ಥೆಯಲ್ಲಿ ನಾನು ನಿನ್ನನ್ನು ಪೋಷಿಸುವೆನೋ, ನಿನ್ನನ್ನು ಉಡಿಸುವೆನೋ, ಅವಶ್ಯಕತೆಗಳನ್ನು ಸಂಧಿಸುವೆನೋ, ನಿನ್ನನ್ನು ಪರಾಂಬರಿಸುವೆನೆಂದು ದೇವರು ಹೇಳುತ್ತಾರೆ. ಆದ್ದರಿಂದ ಕಂಗಾಲಾಗಬೇಡಿ, ಭಯಪಡಬೇಡಿ, ಕರ್ತನನ್ನು ಆಶ್ರಯಿಸಿಕೊಳ್ಳಿ. ನೀವು ನನಗೆ ಸಾಕು, ನನ್ನ ಅವಶ್ಯಕತೆಗಳನ್ನು ಸಂಧಿಸಿ ನಡೆಸುತ್ತೀರಿ ಎಂಬುದಾಗಿ ನಂಬಿಕೆಯಿಂದ ಹೇಳಿರಿ. ಅದ್ಭುತವಾಗಿ ನಡೆಸುವರು. ಪ್ರಾರ್ಥಿಸೋಣವ. ತಂದೆಯೇ, ಬರಗಾಲದಲ್ಲಿ ಕೂಡ ನಮ್ಮನ್ನು ಪೋಷಿಸಿ ಕಾಪಾಡಿ ಮುನ್ನಡೆಸುವಂತ ದೇವರಾಗಿ ಇದ್ದೀರಿ. ಈ ಮಗನು, ಈ ಮಗಳು ಒಂದು ಇಕ್ಕಟ್ಟಿನ ಅವಶ್ಯಕತೆಯ ಮಧ್ಯದಲ್ಲಿ ಹಾದು ಹೋಗುತ್ತಾ ಇದ್ದಾರೆ. ಒಂದು ಬರಗಾಲದಂತೆ ಬಾಧಿಸಲ್ಪಟ್ಟಿರುವಂತ ಅವಸ್ಥೆ. ನೀವು ಮಾತು ಕೊಟ್ಟಂತೆ ಹಿಂದೆ ಅವರಿಗೆ ಒಂದು ಅದ್ಭುತ ಮಾಡಿರಿ. ಅವರ ಅವಶ್ಯಕತೆಗಳನ್ನೆಲ್ಲ ನೀವು ಸಂಧಿಸಿರಿ. ಅವರ ಬಡತನಗಳನ್ನೆಲ್ಲ ಕರ್ತನು ನೀಗಿಸಿರಿ. ನಿಮ್ಮ ವಾಗ್ದಾನದಂತೆ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.